ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಇವತ್ತು ಅಮಾವಾಸ್ಯೆ, ಯುಗಾದಿ ಹಿಂದಿನ ದಿನ ಅಮಾವಾಸ್ಯೆ ದಿನ ವಿಡಿಯೋ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಯಾರೋ ವಾಕ್ ಮಾಡ್ತಾಯಿದ್ರು, ಬಿಲ್ಡಿಂಗ್ ಹತ್ರ ನೋಡ್ತಾಯಿದ್ದೆ. ಆಮೇಲೆ ಊರಿಗೆ ಹೋಗ್ಬೇಕಾಯಿತು, ಅದಕ್ಕೋಸ್ಕರ ಸ್ವಲ್ಪ ಮಶ್ರೂಮ್ ಇತ್ತು, ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿಂದ್ಕೊಂಬಿಟ್ಟು ಹೋಗ್ಬಿಡೋಣ ಊರಿಗೆ ಬೇಗ. ಅಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂತ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ಇಲ್ಲೇ ಬೆಂಗಳೂರಿಗಿರೋ ಮನೆ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಮನೆ ದೇವರು ಎಲ್ಲ ಹಣ್ಕಾಯಿ ಕೊಟ್ಬಿಟ್ಟು ಮತ್ತು ಮೀಸಲು ಹಾಕ್ಬಿಟ್ಟು ಮೊಣೆ ಕಟ್ಟಿಸ್ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ನಮ್ಮದು ಯುಗಾದಿ ಹಬ್ಬದ ದಿನ ಅಷ್ಟೇನಿರಲ್ಲ, ಉಪವಾಸ ಇದ್ದೇನು ಮಾಡೋ ಅಷ್ಟೇನಿರಲ್ಲ. ಆಮೇಲೆ ಈ ಮಶ್ರೂಮ್ ಬಿರಿಯಾನಿಗಾಗಲಿ ಪಲಾವ್ಗಾಗಲಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಮಾಡಿದರೆ ಹಸಿ ವಾಸನೆ ಇರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ. ಅದಕ್ಕೆ ನಾನು ಮುಂಚೆ ನನ್ನ ವೀಡಿಯೋ ಯಾರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೇನು ಪಲಾವ್ಗಾಗ ಐಟಮೇ ಹಾಕಿರೋದು, ಅದೇನು ಬೇರೆ ಸ್ಪೆಷಲ್ಲಾಗಿ ಏನು ಹಾಕಿರಲ್ಲ, ಇಷ್ಟು ಮಾತ್ರ ತೋರಿಸ್ದೆ. ಆಮೇಲೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೆ, ಅದು ವೀಡಿಯೋ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ, ಅದು ವೀಡಿಯೋನೇ ಆಗಿಲ್ಲ. ನೋಡಿದರೆ ಪಲಾವ್ ಮಾಡ್ಕೊಂಡು ತಿಂದು ನಮ್ಮ ಮನೆಯವರೆಲ್ಲ ಹೋಗಿದ್ರು, ಅವರು ಪೇಮೆಂಟೇನೋ ಇಸ್ಕೊಂಬರ್ಕೋಗಿದ್ರು. ಹಂಗಾಗಿ ನಾನು ಅಷ್ಟೊತ್ತಿಗೆ ಬೇಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತಂದೇಳ್ಬಿಟ್ಟು ಬೇಗ ರೆಡಿ ಮಾಡ್ತಾಯಿದ್ದೆ. ಏನಂದರೆ ನಾಟಿ ಮಶ್ರೂಮ್ ಥರ ಇರಲ್ಲ ಇದು, ನೋಡೋಕೆ ಒಂಥರ ಕರ್ಕರ ಏನೋ ಮಾಡ್ಕೊಂಡು ತಿನ್ನಬೇಕಷ್ಟೇ. ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಮನೆಗೆಲ್ಲ ಈಗ ನೋಡಿ ಈ ಥರ ಭೂತಪ್ಪನ ಸೇವೆ ಮಾಡ್ತಾರೆ. ಯಾಕೆ ಈ ಥರ ಸೇವೆ ಮಾಡ್ತಾರೆ ಅಂತಂದರೆ ಇದೆಲ್ಲ ಒಳ್ಳೆ ನರಸಿಂಹಸ್ವಾಮಿ ಅಂತ ಯಾರು ಆಂಧ್ರದ ಹತ್ರ ಇದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ. ಅದು ಪಾವಗಡ ರೂಟು, ಹೊಸ್ಕೆರೆ ಇಳಿದ್ಬಿಟ್ಟು ಅಲ್ಲಿಂದ ಆಟೋಗೆ ಬರಬೇಕು. ರೊಳ್ಳೆ ಅದು ಆಂಧ್ರ, ಅಲ್ಲಿದೆ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಅಂತ. ಅದ್ರ ಹುಣ್ಣಿಮೆಯಲ್ಲಿ ತೇರಾಗುತ್ತೆ. ಆಮೇಲೆ ಇದು ಈ ಥರ ಭೂತಪ್ಪನ ಸೇವೆ ಅಂತ ಮಾಡ್ತಾರೆ. ಈ ಥರ ಎಲ್ಲ ಅಡ್ಡ ಯಾಕೆ ಮನೆ ಕತ್ತಾರೆ ಅಂದರೆ ಮಕ್ಕಳಾಗದೇ ಇರೋರು, ಈ ಥರ ಗಾಳಿ ಎಲ್ಲ ಹಿಡ್ದಿರುತ್ತಲ್ಲ ದೆವ್ವ ಪಿಚಾಚಿ ಆ ಥರ ಎಲ್ಲ ಅವರೆಲ್ಲ ಮಲಗಿರ್ತಾರೆ, ಅವರೇನೋ ಅದು ಅವರು ಹುಷಾರಾಗ್ತಾರೆ, ಎಲ್ಲ ಪರಿಹಾರ ಕ್ಲಿಯರ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಅವ್ರನ್ನ ತುಳ್ಕೊಂಡು ಹೋಗುತ್ತೆ. ಹೂವು ಹಾಕೊಂಡಿಲ್ಲ ಅಂದರೆ ತುಳಿಯೋಲ್ಲ, ಏನು ಮಾಡಿದ್ರು ಎಷ್ಟೇ ವರ್ಷ ಮಲಗಿದ್ರು ತುಳಿಯೋಲ್ಲ ನಾವು ನೋಡಿದ ಪ್ರಕಾರ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬ್ಲೌಸ್ ಹೊಲಿಬೇಕಾಗಿತ್ತು, ಬ್ಲೌಸ್ ಹೊಲಿದು ಮತ್ತು ಊರಿಗೆ ಹೋಗ್ಬೇಕು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ. ನನಗೆ ಬ್ಲೌಸ್ ಹೊಲಿಬೇಕಾಗಿತ್ತು, ಹೊಲ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು, ಬೇಗ ರೆಡಿ ಆಗಮ್ಮ ಊರಿಗೆ ಹೋಗೋಣ ಅಂತ. ಸ್ವಲ್ಪ ಫಿನಿಶಿಂಗ್ ಆಯ್ತು, ಇನ್ನೂ ಸ್ವಲ್ಪ ಊರಿಗೆ ಬಂದುಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಿಸಿಲಾದರೆ ಮತ್ತೆ ಹೋಗೋಕ್ಕಾಗಲ್ಲ, ಯುಗಾದಿ ಬಿಸಿಲು ಗೊತ್ತಲ್ವ ಯಾವ ಥರ ಇರುತ್ತೆ ಅಂತ, ಅದಕ್ಕೇ ಹೋಗೋಕ್ಕಾಗಲ್ಲ ಅಂತಂದೇಳ್ಬಿಟ್ಟು ಫಿನಿಶಿಂಗ್ ಮಾಡೋಕ್ಕಾಗಲಿಲ್ಲ, ಎತ್ತಿಕ್ಬಿಟ್ಟೆ. ಅಲ್ಲಿ ಹೋಗೆಲ್ಲ ಸುಸ್ತಾಗುತ್ತೆ, ಬಿಡು ಬಂದಾಗ ಬೇಕಾದರೆ ನೋಡ್ಕೊಂಡ್ರೆ ಆಯಿತು, ಬೇರೆ ಯಾವ್ದಾರು ಸೀರೆ ಹಾಕ್ಕೊಳ್ಳೋಣ ಅಂತ. ಎಲ್ಲರೂ ಈ ಥರ ಡಿಸೈನ್ ಸೀರೆ ತಗೊಳ್ಳೋದಕ್ಕೆ ನಾನು ಒಂದು ಸೀರೆ ತಗೊಂಡೆ ಆ ಥರದ್ದು. ಅಮ್ಮ ಏನು ಕಾಸ್ಟ್ಲಿ ಅಂತೀರಾ, ಒಂದು ರೇಷ್ಮೆ ಸೀರೆ ತಗೋಬೋದು, ಸಿಂಪಲ್ ಸೀರೆ ತಗೊಳ್ಳೋ ಅಷ್ಟೊತ್ತಿಗೆ 1200-1300 ಹೇಳ್ತಾರೆ. ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು, ನನಗಂತೂ ತಲೆ ಸಿಡಿದು ಹೋಗ್ತಾಯಿತ್ತು, ಅಷ್ಟು ಬಿಸಿಲಿತ್ತು. ಅಲ್ಲಿ ನಿಲ್ಲಿಸಿದ್ರು ನಮ್ಮ ಮನೆಯವ್ರು ಕಲ್ಲಂಗಡಿ ಹಣ್ಣು ತಿಂದರು, ನಾನೊಂದು ಎಳ್ನೀರು ಕುಡಿದೆ. ಅಲ್ಲಿ ಎಳ್ನೀರು ಕುಡಿದ್ಮೇಲೆ ತೆಂಗಿನಕಾಯಿ ತಿಂದಿಲ್ಲ ಅಂದರೆ ಹಂಗೆ. ಮತ್ತು ಊರಿಗೆ ಹೋಗಿ ಸಂಜೆ ಆಗಿದೆ, ಬಂದಿದ್ದ ಹುಲ್ ಕಿತ್ಕೊಂಡು ಹೋಗೋಕ್ಕೆ ಅಂತ. ಅವನು ನನ್ನ ಬೈತಾನೆ ಇರ್ತಾನೆ, ಯಾವಾಗ ಬರೀ ಯಾವಾಗಲೂ ನಿಂದು ಇದೇ ಜಾಲಿ, ಫಸ್ಟು ಮೊಬೈಲ್ ಕಿತ್ಕೊಳ್ರಿ ಹೇಳ್ತೀನಿ ನಮ್ಮ ದೊಡ್ಡಮ್ಮನ ಹತ್ರ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ನೋಡಿ ರೈತರ ಕಷ್ಟ ಎಷ್ಟು ಅಂತ. ಓದ್ತಾ ಇರೋ ಹುಡುಗರೆಲ್ಲ ಕೆಲಸ ಮಾಡಿದ್ರೂ ಸಾಕಾಗಲ್ಲ, ಬಂದು ಕೆಲಸ ಮಾಡ್ತಾರೆ, ಆದ್ರೂ ಸಾಕಾಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಕೆಲಸ ಮಾಡಬೇಕು. ಇವನು ಮಾಡ್ತಾನೆ, ಇವನು ತಮ್ಮನೂ ಮಾಡ್ತಾನೆ, ಇವನು ಎಷ್ಟು ಕೆಲಸ ಮಾಡ್ತಾನೆ ಅಂತೀರಾ, ನೋಡಿದರೆ ಶಾಕ್ ಆಗ್ಬೇಕು. ಅವ್ನು ನೋಡಿದರೆ ಒಳ್ಳೆ ಹೀರೋ ಇದ್ದಂಗೆ ಇರ್ತಾನೆ, ಬೆಳ್ಳಗೆ ಅಷ್ಟು ಒಳ್ಳೆಗಿದ್ದನು ಅಷ್ಟು ವೈಟ್ಗಿದ್ದಾನೆ. ಇದಾಗಿತ್ತು ಫ್ರೆಂಡ್ಸ್, ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬಾ.